ಬಿಜೆಪಿನ ಪರಿವರ್ತನೆ ಮಾಡಬೇಕು. ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಆದರು. ಯಾವಾಗಾದರೂ 6 ತಿಂಗಳ ನಂತರ. ಇವರು ರೈಟ್, 6 ತಿಂಗಳು ಪೆಂಡಿಂಗ್ ಯಾಕಾಯ್ತು? ಕೇಂದ್ರ ನಾಯಕರು ಒಪ್ಪಲಿಲ್ಲ. ಹಠ ಹಿಡಿದು ನನ್ನ ಮಗನಿಗೆ ಬೇಕು ಅಂತ ಮಾಡ್ಕೊಂಡು ಬಂದರು ರಾಜ್ಯಾಧ್ಯಕ್ಷ. ನಾನು ಕೇಳಿದೆ, ಲಿಂಗಾಯತರಾಗಬೇಕು. ಯಾಕೆ ಬಸವನಗೌಡ ಪಾಟೀಲ್ ಅಂತ ಲಿಂಗಾಯತರಿರಲಿ ಅಲ್ವಾ? ಅವನಿಗಿಂತ ಹಿಂದುತ್ವವಾದಿ ಬೇಕಾ? ಯಾಕೆ ಮಾಡಲಿಲ್ಲ ಅವ್ರಿಗೆ? ಉತ್ತರ ಇಲ್ಲ. ಸಿ ಟಿ ರವಿ ಮಂತ್ರಿ ಆಗಿದ್ದಂಥ ವ್ಯಕ್ತಿ, ಅದನ್ನ ಬಿಟ್ಟು ಬಂದು ಸಂಘಟನೆ ಕೆಲಸ ಮಾಡಬೇಕು ಅಂತ ಅಂದಾಗ ಮಂತ್ರಿ ಸ್ಥಾನ ಬಿಟ್ಟು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಗೋವಾ, ತಮಿಳುನಾಡು, ಮಹಾರಾಷ್ಟ್ರದ ಇನ್ಚಾರ್ಜ್ ಆಗಿ ಕೆಲಸ ಮಾಡಿದ್ರು. ಅವ್ರು ಯಾಕೆ ಕೊಡಲಿಲ್ಲ? ಬೇಡ, ಲಿಂಗಾಯತರು ಕೊಡೋದು ಬೇಡ ಅಂತ ಒಕ್ಕಲಿಗರು ಮಗುರಿಗೆ ಕೊಡ್ಬೋಯ್ತು. ಅನೇಕರು ನನಗೆ ಹೇಳಿದ್ರು, ಪಕ್ಷ ಇದ್ದಕ್ಕಿಂತ 5 ನಿಮಿಷಕ್ಕೆ ನೀವು ನಾನು ಸ್ಪರ್ಧೆ ಮಾಡಲ್ಲ ಅಂತ ಪತ್ರ ಬರೆದು ಕಳಿಸಿದಿರಲ್ಲ, ಹಿಂದುಳಿದವರು ನಿಮಗೆ ಕೊಡ್ಬೋಯ್ತಲ್ಲ. ಅವರಿಗೆ ಲಿಂಗಾಯತರು, ಒಕ್ಕಲಿಗರು, ಹಿಂದುಳಿದವರು, ದಲಿತರು ಅಲ್ಲ, ತನ್ನ ಮಗ ಆಗ್ಬೇಕು. ಆ ವ್ಯವಸ್ಥೆ ವಿರುದ್ಧ ನಾವು ಹೋರಾಟ ಮಾಡ್ತಿರೋದು. ನನಗೆ 100% ವಿಶ್ವಾಸ ಇದೆ. ಈ ಚುನಾವಣೆ ಮುಗೀತಿದ್ದಂಗೆನೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಜಯ ಆಗ್ತಿದ್ದಂಗೆನೆ ವಿಜೇಂದ್ರ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ.